ಅಧಿವೇಶನದ ಹೊತ್ತಲ್ಲೇ ದೆಹಲಿಯಲ್ಲಿ ಬಿಜೆಪಿ ರೆಬೆಲ್ಸ್ ಟೀಮ್ 3 ದಿನದಿಂದ ರೆಬೆಲ್ಸ್ ನಾಯಕರು ದೆಹಲಿಯಲ್ಲಿದ್ದಾರೆ. ಕೇಂದ್ರ ಸಚಿವರು ಹಿರಿಯ ನಾಯಕರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸಂಸತ್ ಅಧಿವೇಶನ ನಡೀತಾ ಇದೆ. ಸಂಸತ್ ಅಧಿವೇಶನದ ಈ ಸಮಯದಲ್ಲಿ ಬಿಜೆಪಿಯ ರೆಬೆಲ್ಸ್ ನಾಯಕರು ದೆಹಲಿ ತಲುಪಿದ್ದಾರೆ. 3 ದಿನದಿಂದ ದೆಹಲಿಯಲ್ಲೇ ಇದ್ದಾರೆ. 3 ದಿನದಿಂದ ದೆಹಲಿಯಲ್ಲಿ ರೆಬೆಲ್ಸ್ ನಾಯಕರಿದ್ದಾರೆ. ಕೇಂದ್ರ ಸಚಿವರನ್ನ ಮೀಟ್ ಮಾಡ್ತಿದ್ದಾರೆ, ಹಿರಿಯ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ, ಅವರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ರೆಬೆಲ್ಸ್ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ರಾಧಾ ಮೋಹನ್ ಅಗರ್ವಾಲ್, ಸೋಮಣ್ಣ, ಬಸವರಾಜ ಬೊಮ್ಮಾಯಿ ಭೇಟಿಯಾಗಿ ರೆಬೆಲ್ಸ್ ನಾಯಕರು ಸಭೆ ಮಾಡಿದ್ದಾರೆ. ಇವತ್ತು ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. 3 ದಿನ ಆಗಿದೆ ದೆಹಲಿಗೆ ಹೋಗಿ. ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿ ಸೇರಿದ್ದಾರೆ ರೆಬೆಲ್ಸ್ ನಾಯಕರು. ಚುನಾವಣೆ ಬಗ್ಗೆ ಚರ್ಚೆಗೆ ಬಂದಿದ್ದೀವಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಬೇರೆಯದೇ ಬೆಳವಣಿಗೆ ನಡೀತಾ ಇದೆ. ಬಿಹಾರ ಚುನಾವಣೆಯ ನಂತರ ಒಂದು ತೀರ್ಮಾನ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈಗ ರೆಬೆಲ್ಸ್ ನಾಯಕರು ದೆಹಲಿ ಸೇರಿದ್ದಾರೆ. 3 ದಿನದಿಂದ ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಈ ಹಿಂದಿನಿಂದಲೂ ರೆಬೆಲ್ಸ್ ಟೀಮ್ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ತಿಳಿಸ್ತಾ ಬಂದಿದ್ರು. ಈಗ ಬಿಹಾರ್ ಚುನಾವಣೆ ಇತ್ತು, ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿದ್ರು. ರಾಜ್ಯದ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಯಾವ ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಈಗ ಬಿಹಾರ್ ಎಲೆಕ್ಷನ್ ಮುಗಿದಿದೆ. ಹಾಗಾಗಿ ಈಗ ಮತ್ತೆ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ದೆಹಲಿಯಲ್ಲಿ ಕೂತು ರೆಬೆಲ್ಸ್ ಟೀಮ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ನಾವು ವರಿಷ್ಠರ ಬಳಿ ಚರ್ಚೆ ಮಾಡೇ ಇಲ್ಲ. ಯತ್ನಾಳ್ ಉಚ್ಚಾಟನೆ ಬಳಿಕ ನಾವು ಉತ್ಸಾಹವನ್ನ ಕಳ್ಕೊಂಡಿಲ್ಲ. ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿರೋದು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. 2028ಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಹೊಸ ಅಧ್ಯಕ್ಷರು ಯಾರಾಗಬೇಕು ಅಂತ ನಾವು ಕೇಳಲಿಲ್ಲ. ಕುಮಾರ್ ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಧಾ ಮೋಹನ್ ಅಗರ್ವಾಲ್ ಜಿ ಅವರವರ ಜೊತೆಗೆ ಪ್ರಸ್ತುತ ರಾಜಕಾರಣವನ್ನು ತಗೊಂಡೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡೋದಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಇನ್ನೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಮ್ಯಾಟ್ರ್, ಎಸ್ಪೆಷಲಿ BJP ಹೇಗೆ ವಕ್ಫ್ ಮಾಡಿದ್ವಿ ಅಥವಾ ವಾಲ್ಮೀಕಿದ್ ಮಾಡಿದ್ವಿ ಅಥವಾ ನುಸುಳುಕೋರರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬೆಳೆಗಾರರ ಬಗ್ಗೆ ಸರ್ಕಾರ ತಗೊಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ಸು, ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯದ ಇದನ್ನೆಲ್ಲದೂ ಮೇಜರ್ ಇತ್ತು ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಡ್ತೀವಿ. ಇಟ್ ಈಸ್ ನಾಟ್ ಬಿನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈ ಚೆಲ್ಲಿ ಕುತ್ಕೋಬಾರ್ದು. ವಿ ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಎಗೇನ್ಸ್ಟ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿನ ಮಾಡಿದ್ವಿ. ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು. ನಮಗೆ ಹಾಗೆ ಮುಂದಕ್ಕೆ ಮಾಡೋಣ ಇದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.